ಬೀದರ್ ಅಖಿಲ ಭಾರತ ವಿಶ್ವಕರ್ಮ ಜನ ಜಾಗೃತಿ ಸಮಾವೇಶ. ಬೀದರ್ ನಗರದಲ್ಲಿ ಮಾರ್ಚ್ 22ರಂದು ವಿಶ್ವಕರ್ಮ ಜನ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಪರಮಪೂಜ್ಯ ಶ್ರೀ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮಿಗಳು ವಿಶ್ವಕರ್ಮ ಏಕದಂಡಿಗೆ ಮಠ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ವಿಶ್ವಕರ್ಮ ಸಮಾಜದ ಬಾಂಧವರು ಪ್ರತಿ ಹಳ್ಳಿ, ಗ್ರಾಮ, ಪಟ್ಟಣದಿಂದ ಬಂದು ಯಶಸ್ವಿಗೊಳಿಸಬೇಕು. ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷರಾದ ಕೆಪಿ ನಂಜುಂಡಿ, ವಿಧಾನ ಪರಿಷತ್ ಮಾಜಿ ಸದಸ್ಯರು ಆಗಮಿಸಿ ವಿಶ್ವಕರ್ಮ ಜನಜಾಗೃತಿ ಸಮಾವೇಶ ಉದ್ಘಾಟಿಸಿ ಮುಂಬರುವ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲಿದ್ದಾರೆ ಎಂದು ತಿಳಿಸಿದರು. ಪತ್ರಿಕಾ ಪ್ರಕಟಣೆಯಲ್ಲಿ ಮಹಾಸಭಾ ಗೌರವಾಧ್ಯಕ್ಷ ಜಯಪ್ರಕಾಶ್ ಪೊದ್ದಾರ್, ಜಿಲ್ಲಾಧ್ಯಕ್ಷ ದತ್ತಾತ್ರೇಯ ವಿಶ್ವಕರ್ಮ, ಪ್ರಶಾಂತ್ ವಿಶ್ವಕರ್ಮ, ಮಹಿಳಾ ಘಟಕದ ಅಧ್ಯಕ್ಷ ಅಂಬುಜಾ ವಿಶ್ವಕರ್ಮ, ಜಿಲ್ಲಾಧ್ಯಕ್ಷ ಸುಲೋಚನಾ ವಿಶ್ವಕರ್ಮ, ಮಹಾಸಭಾದ ಉಪಾಧ್ಯಕ್ಷ ಪಾಂಡುರಂಗ ಮನ್ನಳ್ಳಿ, ಧರ್ಮವರ್ಧನಿ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ವಿಶ್ವಕರ್ಮ, ಎಂಜಿಎಸ್ಎಸ್ಕೆ ನಿರ್ದೇಶಕ ಸಂಜು ಕುಮಾರ್ ಸೋನಾರ್ ಸೇರಿ ಗಣ್ಯರು ಹಾಜರಿದ್ದರು. ವರದಿ ಶ್ರೀಮಂತರಾವ್ ಇಂಚುರೆ, ಬೀದರ್, ಪ್ರಜಾಪವ ಟಿವಿ. ಸಮಾರಂಭ ಕಾಳಹಸ್ತಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ. ಬೀದರ್ನಲ್ಲಿನ ಈ ಪತ್ರಿಕಾ ಭವನದಲ್ಲಿ ಇಂದು ಆಯೋಜನೆ ಮಾಡಿರ್ತಕ್ಕಂಥ ಈ ಪತ್ರಿಕಾ ಗೋಷ್ಠಿಯ ನಿಮಿತ್ತ ಭಾಗವಹಿಸಿರುವಂತಹ ವಿಶ್ವಕರ್ಮ ಸಮಾಜದೊಂದಿಗೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಎಲ್ಲ ಪದಾಧಿಕಾರಿಗಳೇ, ಮುಖಂಡರುಗಳೇ, ಮಾತೃ ಘಟಕದ ಪದಾಧಿಕಾರಿಗಳೇ, ಇದುವರೆಗೂ ಮಾಧ್ಯಮದ ಇದೇ ಬರುವಂತಹ ಮಾರ್ಚ್ 22ರಂದು ಬೀದರ್ ನಗರದಲ್ಲಿರುವಂತಹ ಗುಂಪಾ ರಸ್ತೆಯಲ್ಲಿರುವಂತಹ ಕುಂಬಾರವಾಡ ಕಮಾನ್ ಹತ್ತಿರ ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ವಿಶ್ವಕರ್ಮರ ಜನಜಾಗೃತಿ ಸಮಾವೇಶವನ್ನ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಬೀದರ್ ಜಿಲ್ಲಾ ಘಟಕ, ಮಾತೃ ಘಟಕ ಮತ್ತು ಯುವ ಘಟಕ ಮತ್ತು ಮಹಿಳಾ ಘಟಕದ ವತಿಯಿಂದ ಆಯೋಜನೆಯನ್ನ ಮಾಡಿದ್ದಾರೆ. ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆಪಿ ನಂಜುಂಡಿ ಅವರು ವಿಶ್ವಕರ್ಮರಿಗೆ ಜಾಗೃತಿಯನ್ನ ಮೂಡಿಸುವುದಕ್ಕಾಗಿ ಬರ್ತಾ ಇದ್ದಾರೆ. ಜಾಗೃತಿಯ ವಿಷಯಗಳು ಇಂತಿವೆ. ವಿಶ್ವಕರ್ಮ ಸಮಾಜ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾವೆಲ್ಲರೂ ಕೂಡ ನಮ್ಮ ಸಮಾಜದಲ್ಲಿ ಒಬ್ಬರೇ ಮಂತ್ರಿಗಳಿಲ್ಲ, ಒಬ್ಬ MLA ಇಲ್ಲ, MP ಕೂಡ ಇಲ್ಲ ಅಂತಕ್ಕಂಥದ್ದು ಗೊತ್ತಂದ್ರೆ ನಾವು ರಾಜಕೀಯವಾಗಿ ಹಿಂದುಳಿದಿದ್ದೀವಿ. ಸಾಮಾಜಿಕವಾಗಿ ಒಟ್ಟಾರೆ ಹಿಂದುಳಿದಿರ್ತಕ್ಕಂಥ ಈ ಸಮಾಜಕ್ಕೆ ಮೀಸಲಾತಿಯ ಸೌಲಭ್ಯವನ್ನ ಕೊಟ್ಟರೆ ಬೆಳೀತದ ಅಂತ ತಿಳ್ಕೊಂಡು ಕುಲಶಾಸ್ತ್ರ ಅಧ್ಯಯನವನ್ನು ಮಾಡಿಸಲಾಯಿತು. ಕುಲಶಾಸ್ತ್ರದ ಅಧ್ಯಯನ ವಿಫಲವಾಗಿರುವುದರಿಂದ ನಂಜುಂಡಿ ಅವರು ಒಂದು ಸಂಕಲ್ಪವನ್ನ ಮಾಡಿದ್ದಾರೆ. ಬೀದರ್ನಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆ ಮಾಡುವ ಮುಖಾಂತರ ಈ ಒಂದು ವಿಶ್ವಕರ್ಮ ಸಮಾಜ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳು ಸಿಗಬೇಕಾಗ, ಹೀಗಾಗಿ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಒಂದು ವಿಶ್ವಕರ್ಮರ ಜನಜಾಗೃತಿ ಸಮಾವೇಶವನ್ನು ಮಾಡ್ಲಿಕ್ಕತ್ತಾರ. ಈಗಾಗಲೇ ಕೆಲವು ಜಿಲ್ಲೆಗಳು ಆಗವ. ಈ ಬೀದರ್ ಜಿಲ್ಲೆಯಲ್ಲಿಯೂ ಕೂಡ 22ನೇ ತಾರೀಕು ವಿಶ್ವಕರ್ಮ ಜನಜಾಗೃತಿ ಸಮಾವೇಶವನ್ನ ಅವ್ರು ಹಮ್ಮಿಕೊಂಡಿದ್ದಾರೆ. ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ಅನೇಕ ಸವಲತ್ತುಗಳದಾವ. ಈಗ ನಾವು ಅನೇಕ ಗುಡಿಗುಂಡಾರಗಳನ್ನ ಕಟ್ಟಿಕೊಟ್ಟಿದ್ದೀವಿ. ಮೊನ್ನೆ ಅಷ್ಟೇ ಅಯೋಧ್ಯೆಯಲ್ಲಿರ್ತಕ್ಕಂಥ ರಾಮ ಲಲ್ಲನ ವಿಗ್ರಹವನ್ನು ಕೂಡ ವಿಶ್ವಕರ್ಮ ಸಮಾಜದ ಅರುಣ ಯೋಗಿರಾಜ್ ಮಾಡಿಕೊಟ್ರು ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದು. ಈ ರೀತಿ ಇರುವಂತ ಸಮಾಜ ದೇವಸ್ಥಾನ ಇಲ್ಲೇ ನಮ್ಮ ತಿಂಥಣಿಯ ಮೋನೇಶ್ವರ ದೇವಸ್ಥಾನ ಅದ. ಆ ದೇವಸ್ಥಾನಕ್ಕೆ ಅಭಿವೃದ್ಧಿ ಪ್ರಾಧಿಕಾರ ಆಗಿಲ್ಲ. ಈ ರೀತಿಯ ನಮ್ಮ ಸಿರ್ಸಂಗಿ ಒಳಗ ಅನೇಕ ದೇವಸ್ಥಾನಗಳ ಅಭಿವೃದ್ಧಿ ಪ್ರಾಧಿಕಾರಗಳಾಗಿಲ್ಲ. ನಮ್ಮ ಸಮಾಜದ ಮಕ್ಕಳಿಗೆ ಶೈಕ್ಷಣಿಕವಾಗಿರ್ತಕ್ಕಂಥ ಶಕ್ತಿ ಇಲ್ಲ. ಈ ರೀತಿ ಅನೇಕ ಕೆಲವು ವಿಷಯಗಳನ್ನ ಇಟ್ಟುಕೊಂಡಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ನಾವು ಈ ಪ್ರೆಸ್ ನೋಟ್ ಅನ್ನ ಕೊಡ್ತೀವಿ. ಈ ರೀತಿಯ ಅನೇಕ ವಿಷಯಗಳನ್ನ ಕುರಿತು ನಮ್ಮ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವುದಕ್ಕಾಗಿ, ಈಗ ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಿರಂಗಿಲ್ಲ, ನಾವು ಪಂಚಕಸಬುಗಳ ಮುಖಾಂತರ ನಾವು ಕೆಲಸವನ್ನ ಮಾಡಿಕೊಂಡು ಉಳ್ಕೊಂಡು ಅಂತವ್ರ ಹೊರತಾಗಿ ರಾಜಕೀಯವಾಗಿ ನಮ್ಗೆ ಯಾವ ರೀತಿ ನಾವು ಅಧಿಕಾರವನ್ನ ಇದು ಮಾಡಬೇಕು ಅಥವಾ ನಮ್ಮ ಮಕ್ಕಳಿಗೆ ಶೈಕ್ಷಣಿಕವಾಗಿ ಸವಲತ್ತನ್ನು ಕೊಡಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರಂಗಿಲ್ಲ. ಆ ರೀತಿಯ ಎಲ್ಲ ವಿಷಯವನ್ನು ತಿಳಿದುಕೊಂಡಿರ್ತಕ್ಕಂಥ ಸಮರ್ಥ ನಾಯಕ ನಮ್ಮ ಕೆಪಿ ನಂಜುಂಡಿ ಅವರು ಆಗಿರೋದ್ರಿಂದ ಅವತ್ತೊಂದು ಕರೆಯನ್ನು ಕೊಟ್ಟಿದ್ದಾರೆ. 22ನೇ ತಾರೀಕು ಬೀದರ್ ಜಿಲ್ಲೆಯ ಇವತ್ತು ಎಲ್ಲ ತಾಲೂಕಿನ ವಿಶ್ವಕರ್ಮ ಸಮಾಜ ಬಾಂಧವರು, ತಾಯಿಯಂದಿರಾಗಿರಬಹುದು, ಯುವಕರಾಗಿರಬಹುದು, ಮಕ್ಕಳಾಗಿರಬಹುದು ಮತ್ತು ವಯಸ್ಸಿನವರು ಹಿರಿಯರಾಗಿರಬಹುದು, ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರುವ ಮುಖೇನ ನಮ್ಮ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಯಾವ ರೀತಿ ಪಡ್ಕೊಳ್ಬೇಕು, ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಆಗಿರುವುದರಿಂದ ನಾನು ಕೂಡ ಇವತ್ತು ನಿಮ್ಮ ಮುಖೇನ
ಪತ್ರಿಕಾ ಮಾಧ್ಯಮದ ಮುಖೇನ ಕೇಳಿಕೊಳ್ಳೋದಿಷ್ಟೇ, ಬೀದರ್ನಲ್ಲಿರ್ತಕ್ಕಂಥ ನಮ್ಮ ವಿಶ್ವಕರ್ಮ ಸಮಾಜ ಬಾಂಧವರು ಎಲ್ಲರೂ ಕೂಡ 22ನೇ ತಾರೀಕು ಏನ್ ಕುಂಬಾರವಾಡ ಕ್ರಾಸ್ ನಲ್ಲಿ ಇರ್ತಕ್ಕಂಥ ವಿಶ್ವಕರ್ಮ ಕಲ್ಯಾಣ ಮಂಟಪ ಆಗಮಿಸ್ರಿ, ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರ ಜೊತೆಗೆ ಅವರ ಹೆಗಲಿಗೆ ಹೆಗಲು ಕೊಟ್ಟು ನಾವು ಕೂಡ ಶ್ರಮಿಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಯಾವ್ದು ವಿಷಯ ಉಳ್ಕೊಂಡು ಸರ್ ಪಾಪ್ಯುಲೇಷನ್ ಎಷ್ಟಿದೆ ಸರ್ ಬೀದರ್ ಜಿಲ್ಲೆಯಲ್ಲಿ? ಅಂದಾಜ್ ಅಂತ ಹೇಳ್ಬೋದು, ಅಂದಾಜು ಒಂದು 50,000ದಿಂದ ಒಂದು 80,000 ಒಳಗಡೆ ಇರ್ಬೋದು ಜಿಲ್ಲೆಯಲ್ಲಿ. 11ವರೆಗೆ ಪ್ರಾರಂಭ ಆಗ್ತದೆ ಕುಂಬಾರವಾಡ ಕ್ರಾಸ್. ಒಂದು ಸಾಧ್ಯವಾದ್ರೆ ನಮ್ಮದೇ ಒಂದು ಅಮರಶಿಲ್ಪಿ ಜಗನ್ನಾಚಾರಿ ಒಂದು ಬ್ಯಾಂಕ್ ಅದ ಇದರಲ್ಲಿ, ಆ ಬ್ಯಾಂಕಿನಿಂದ ವಿಶ್ವಕರ್ಮ ಒಂದು ಮಹಿಳೆಯರಿಂದ ಕುಂಭಕಲಶದೊಂದಿಗೆ ಮೆರವಣಿಗೆ ಕೂಡ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನಂಜುಂಡಿ ಅವರನ್ನ ವಿಶೇಷವಾಗಿ ಅವರನ್ನ ಆ ಮೆರವಣಿಗೆ ಮುಖೇನ ಕರ್ಕೊಂಡು ಹೋಗಿ ಕಾರ್ಯಕ್ರಮವನ್ನ ನೆರವೇರಿಸಬೇಕಂತ ಮಾಡಿದ್ವಿ ಬೀದರ್ ಜಿಲ್ಲೆಯಿಂದ. ಪಾದಯಾತ್ರೆ ಈಗಲ್ಲ, ಆ ಪಾದಯಾತ್ರೆ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ 22ನೇ ತಾರೀಕಿನ ಮೀಟಿಂಗ್ ಇತ್ತು, ಅದರ ಡೇಟ್ ಇಲ್ಲ. 22ನೇ ತಾರೀಕು ಬೀದರ್ ಜಿಲ್ಲೆ ವಿಶ್ವಕರ್ಮ ಸಮಾಜ ಅಂತ. ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜದ ಎಲ್ಲ ನಮ್ಮ ಸಮಾಜ ಬಾಂಧವರು ಅವತ್ತಿನ ದಿವಸ ಬರ್ಬೇಕಂತ ಹೇಳಿ ನಾನು ಕೋರ್ತೇನೆ.